ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಂದನ ರೆಸಿಪಿ ವರ್ಲ್ಡ್. ಇವತ್ತು ನಾವು ಮಾಡ್ತಾ ಇರೋದು ಬಿಸಿಬೇಳೆಭಾತ್ ಹೇಗೆ ಮಾಡೋದು ಅನ್ನೋದು ನೋಡೋಣ. ಈ ಥರ ನಾನು ಸಾಮಗ್ರಿಗಳನ್ನೆಲ್ಲ ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡು ಇದ್ದೀನಿ. ಈ ಗ್ಲಾಸ್ ತೋರಿಸ್ತಾ ಇದ್ದೀನಲ್ಲ, ಇದೇ ಗ್ಲಾಸಿಂದ ನಾನು ಎಲ್ಲ ಮೆಜರ್ಮೆಂಟ್ ಕೂಡ ತೊಗೊಂಡಿರೋದು. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ರೇಷನ್ ಅಕ್ಕಿ. ಅದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ನೋಡಿ. 1 ಗ್ಲಾಸ್ ನೀರು ಹಾಕ್ಬಿಟ್ಟು ಈಗ ನಾವು ತೊಗರಿಬೇಳೆ 1 ಗ್ಲಾಸು, ಹೆಸರುಬೇಳೆ ಅರ್ಧ ಗ್ಲಾಸ್ ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ನಾನು 8 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ನಾನು 8 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. 2 ಆಲೂಗಡ್ಡೆಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅರ್ಧ ಬಟ್ಲಷ್ಟು ನಾನು ಬಟಾಣಿಯನ್ನು ತೊಗೊಂಡಿದ್ದೀನಿ, ಹಸಿ ಬಟಾಣಿ. ಇದೇ ಥರ ಬೀನ್ಸನ್ನು ತೊಗೊಂಡಿದ್ದೀನಿ. ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ನೀವು ಬೇಕಾದರೆ ದೊಡ್ಡ ದೊಡ್ಡದಾಗೂ ಕಟ್ ಮಾಡ್ಕೋಬೋದು. ಇದೇ ಥರ ಇದರಲ್ಲಿ ಕ್ಯಾರೆಟ್ ಕೂಡ ಹಾಕ್ಬೋದು. ನನ್ನ ಕಡೆ ಈಗ ಅವೈಲೇಬಲ್ ಇಲ್ಲ, ಹಾಗಾಗಿ ನಾನು ಹಾಕಿಲ್ಲ. ಅರಿಶಿನ ಹಾಕ್ತಾ ಇದ್ದೀನಿ, ಅರ್ಧ ಟೇಬಲ್ ಸ್ಪೂನ್. ಉಪ್ಪು ಹಾಕಿದ್ದೀನಿ, ಅರ್ಧ ಟೇಬಲ್ ಸ್ಪೂನ್. ಈಗ ಅದನ್ನು ಕುಕ್ಕರ್ ಮುಚ್ಚಿಬಿಟ್ಟು ಸೈಡಲ್ಲಿ ಇಟ್ಕೊಳ್ಳೋಣ. ಇನ್ನೊಂದು ಪಾತ್ರೆಯಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ 2 ಚಮಚದಷ್ಟು, ಉದ್ದಿನಬೇಳೆ ತೊಗೊಂಡಿದ್ದೀನಿ 2 ಚಮಚದಷ್ಟು, ಜೀರಿಗೆ ತೊಗೊಂಡಿದ್ದೀನಿ ಅರ್ಧ ಚಮಚದಷ್ಟು. ಹಾಕ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಹುರ್ಕೋತಾ ಇದ್ದೀನಿ. ಈಗ ಧನಿಯನ್ನು ತೊಗೊಂಡಿದ್ದೀನಿ 2 ಚಮಚದಷ್ಟು ತೊಗೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಈ ಥರ ಹುರ್ಕೋಬೇಕು. ಫ್ಲೇಮ್ ಅನ್ನೋದು ಮೀಡಿಯಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಈಗ ಅದಕ್ಕೆ ನಾನು ಮೆಂತ್ಯವನ್ನು ತೊಗೊಂಡಿದ್ದೀನಿ, 1/4 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಅದಕ್ಕೆ 2 ಲವಂಗ ಹಾಕಿದ್ದೀನಿ, 2 ಮೆಣಸು ಹಾಕಿದ್ದೀನಿ, ಅರ್ಧ ಇಂಚಷ್ಟು ಮಸಾಲೆ ಕಟ್ಟಿಗೆ ಅನ್ನೋದು ಹಾಕಿದ್ದೀನಿ. ಅದನ್ನು ಕೂಡ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಅದರಲ್ಲಿ ಅರ್ಧ ಬಟ್ಲಷ್ಟು ಕೊಬ್ಬರಿ ಅನ್ನೋದು ಹಾಕ್ತಾ ಇದ್ದೀನಿ. ಈಗ 2 ಚಮಚದಷ್ಟು ಎಳ್ಳು ಅನ್ನೋದು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹುರ್ಕೋಬೇಕು. ಈ ಥರ ನಾನು ತೋರಿಸಿದ ಥರ ಹುರ್ಕೊಂಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಹುರ್ಕೋಬೇಕು. ಕೊಬ್ಬರಿ ಕಲರ್ ಅನ್ನೋದು ಸ್ವಲ್ಪ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಈ ಥರ ರೆಡಿ ಮಾಡಿಕೊಂಡು ಇದನ್ನು ಏರ್ ಟೈಟ್ ಕಂಟೈನರ್ನಲ್ಲಿ ಕೂಡ ಇಟ್ಕೋಬೋದು. ಇಟ್ಕೊಂಡು ನೀವು ಯಾವಾಗ ಬೇಕೋ ಅವಾಗ ಮಾಡ್ತೀರೋ ಅವಾಗೂ ಈ ಪುಡಿ ಅನ್ನೋದು ಯೂಸ್ ಮಾಡ್ಕೋಬೋದು. ಈಗ ನಾನು ಅದರಲ್ಲಿ ಕರಿಬೇವು ಅನ್ನೋದು ಹಾಕಿದ್ದೀನಿ, ಮತ್ತು ಮೆಣಸಿನ್ಕಾಯಿ ಒಂದು 5-6 ಮೆಣಸಿನ್ಕಾಯಿ ಅನ್ನೋದು ಹಾಕಿದ್ದೀನಿ ನೋಡಿ. ಈಗ ಇದು ರೆಡಿಯಾಗಿದೆ. ಫ್ಲೇಮ್ ಅನ್ನೋದು ಬಂದ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ ಅಷ್ಟನ್ನು. ಈ ಥರ ತೆಗೆದುಕೊಂಡಿಟ್ಟು ತಣ್ಣಗಾಗಬೇಕದು. ತಣ್ಣಗಾಗಿದ ತಕ್ಷಣ ಈ ಥರ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೋಬೇಕು. ಈ ಥರ ಪೌಡರ್ ಅನ್ನೋದು ಮಾಡ್ಕೋಬೇಕು. ಸ್ವಲ್ಪ ದರಿಯಾಗಿ ಇರ್ಬೇಕು ನೋಡಿ, ತೋರಿಸ್ತಾ ಇದ್ದೀನಿ. ಈ ಥರ ಇರಬೇಕು, ಅದನ್ನು ಪೂರ್ತಿ ಪೌಡರ್ ಮಾಡ್ಕೋಬೋದು. ಅದೇ ಥರ ಈಗ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ, ಅದರಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೋಡಿ. ಜೀರಿಗೆ ಸಾಸಿವೆ ಹಾಕಿದ್ದೀನಿ. ಈ ಥರ ಇದು ಆಗಬೇಕು. ಹಾಗೆಯೇ ಕರಿಬೇವು ಅನ್ನೋದು ಹಾಕಿದ್ದೀನಿ ಅದರಲ್ಲಿ. ಹಾಗೆಯೇ ಮೆಣಸಿನ್ಕಾಯಿ ಅನ್ನೋದು ಹಾಕ್ತಾ ಇದ್ದೀನಿ, 2 ಮೆಣಸಿನ್ಕಾಯಿ ಹಾಕಿದ್ದೀನಿ. ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ನೋಡಿ, 2 ಉಳ್ಳಾಗಡ್ಡಿಯನ್ನು ಚೆನ್ನಾಗಿ ಈ ಥರ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಅದನ್ನು ಸ್ವಲ್ಪ ಕಲಿಸ್ಕೊಳ್ಳೋಣ. ಅದರಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನೋಡಿ, 1 ಟೀ ಸ್ಪೂನ್ ಅಷ್ಟು, 1.5 ಹಾಕಿದ್ದೀನಿ, ಸಾರಿ. ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕಿದ್ದೀನಿ. ಈಗ ಅದರಲ್ಲಿ 2 ಟಮಾಟೆ ಅನ್ನೋದು ಕಟ್ ಮಾಡ್ಕೊಂಡಿರೋದು ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದನ್ನು ಕುದಿಬೇಕು ಚೆನ್ನಾಗಿ. ಈ ಥರ ಕಲಿಸ್ಕೋಬೇಕು. ಈಗ ಅದರಲ್ಲಿ ಖಾರದ ಪುಡಿ ಹಾಕ್ತಾ ಇದ್ದೀನಿ, 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ನೋಡಿ. ಈಗ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊತ್ತಂಬರಿ ಹಾಕ್ತಾ ಇದ್ದೀನಿ ಸ್ವಲ್ಪ. ಈಗ ನಾವು ಇದೇನು ಪುಡಿ ಮಾಡಿದ್ವೋ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಟೇಸ್ಟ್ ತಕ್ಕಂಗೆ ನಾವು ಈ ಪುಡಿ ಅನ್ನೋದು ಹಾಕೋಬೋದು. ಇದನ್ನು ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮಗೆ ಯಾವಾಗ ಮಾಡ್ಬೇಕು ಅನ್ನಿಸ್ತೋ ಆವಾಗ ಈಸಿಯಾಗಿ ಮಾಡ್ಕೋಬೋದು. ಈ ಥರ ಕುದ್ದಿದೆ ನೋಡಿ, ವಿಸಿಲ್ ಹೋಗಿದೆ. ನಾನು ಈ ಥರ ತೆಕ್ಕೊಂಡಿದ್ದೀನಿ. ಇದನ್ನು ಸಣ್ಣ ಪಾರ್ಗಳಿಗೆ ಕೂಡ ತಿನ್ನಿಸ್ಬೋದು. ಸ್ಮ್ಯಾಶರಿಂದ ಸ್ಮ್ಯಾಶ್ ಕೂಡ ಮಾಡ್ಬೋದು, ಇಲ್ಲಾಂತಂದರೆ
ಈ ತರ ಬೇಳೆ ಇದ್ ಮಾಡೋದಿರುತ್ತಲ್ಲ ಅದರಿಂದ ಕೂಡ ಮಾಡ್ಕೋಬಹುದು. ಈ ತರ ಇದ್ ಮಾಡ್ಕೊಂಡ್ಬಿಟ್ಟು ಸಣ್ಣ ಪಾರಿವಾಳಗಳಿಗೆ ತಿನ್ಸೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ. ಈಗ ನಾವೇನ್ ಕುದಿಸ್ಕೊಂಡಿದೀವೋ ಆ ಮಿಕ್ಸರ್ ಅನ್ನೋದು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಆ ಪೌಡರ್‌ದು ಮಿಕ್ಸ್ಚರ್ ಅನ್ನೋದು ಇದಕ್ಕೆ ಅನ್ನಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ತರ. ಕಲರ್ ಅನ್ನೋದು ಚೇಂಜ್ ಆಗುತ್ತೆ ಮಿಕ್ಸ್ ಮಾಡ್ತಾ ಇದ್ದಂಗೆ. ಈ ತರ ಮಿಕ್ಸ್ ಮಾಡ್ಬಿಟ್ಟು ಮತ್ತೆ ಪಾಣೆ ಹೊಡಿಬಹುದು. ಖಾರದ ಪುಡಿ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಖಾರ ಹಾಕ್ಬಿಟ್ಟು ಇದ್ ಮಾಡ್ಕೋಬಹುದು. ಆದ್ರೆ ನನಗೆ ಟೇಸ್ಟ್ ಚೆನ್ನಾಗಿರಲ್ಲ ಹಂಗಾಗಿ ನಾನು ಇದೇ ತರ ಇದ್ ಮಾಡ್ಕೋತೀನಿ. ಇದ್ರಲ್ಲಿ ನಾನೀಗ ಕೊತ್ತಂಬರಿ ಅನ್ನೋದು ಹಾಕಿದ್ದೀನಿ ನೋಡಿ. ಈ ತರ ಸರ್ವ್ ಮಾಡ್ಕೊಳ್ಳಿ, ತಿನ್ನಿ. ಹೇಗಾಗಿದೆ ಅನ್ನೋ ಕಮೆಂಟ್ಸ್